ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್. ಪ್ಲೀಸ್ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದುಬಿಟ್ಟು ಹಳೆ ಕಾಲದಲ್ಲಿ ಮಾಡುವಂಥದ್ದು ಅರ್ತಿಕಾಯಿಯ ಚಟ್ನಿ. ಸೊ ಇವಾಗ ನಾನು ನಿಮಗೆ ಅರ್ತಿಕಾಯಿಯ ಮರ ಹಾಗೂ ಅರ್ತಿಕಾಯಿ ಹೇಗಿರುತ್ತೆ ಅಂತೇಳಿ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಇದು ಅರ್ತಿಕಾಯಿ. ನೋಡಿ, ಈ ರೀತಿ ಕೊಂಬೆಯಲ್ಲಿ ಅರ್ತಿಕಾಯಿ ಆಗುತ್ತೆ ಫ್ರೆಂಡ್ಸ್. ಸೊ ಅರ್ತಿಕಾಯಿ ಸತ್ಯದ ಮರ ಅಂತಲೇ ಹೇಳ್ಬೋದು. ಅರ್ತಿಕಾಯಿಯ ಮರ ಶಿವದೇವರಿಗೆ ತುಂಬಾ ಪ್ರಿಯವಾದದ್ದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಅರ್ತಿಕಾಯಿ ಮರದ ಕಡ್ಡಿ ತುಂಬಾ ಉಪಯುಕ್ತವಾಗಿದೆ. ನಮ್ಮ ಪ್ರತಿಯೊಂದು ಪೂಜೆಯಲ್ಲೂ ಅರ್ತಿಕಾಯಿಯ ಮರದ ಕಡ್ಡಿ ಬೇಕೇ ಬೇಕು. ಹಾಗೆ ಅರ್ತಿಕಾಯಿ ನಮ್ಮ ದೇಹಕ್ಕೆ ತುಂಬಾ ತಂಪು, ನಮ್ಮ ಉಷ್ಣತೆಯನ್ನು ತುಂಬಾ ಕಡಿಮೆ ಮಾಡುತ್ತೆ. ಈ ಅರ್ತಿಕಾಯಿಯ ಸುಕ್ಕಾಗಿರಲಿ ಅಥವಾ ಅರ್ತಿಕಾಯಿಯ ಚಟ್ನಿ, ಅರ್ತಿಕಾಯಿಯ ಬೇರಿನಲ್ಲಿ ನೀರಿನಾಂಶ ಶೇಖರಣೆ ಆಗಿರುತ್ತೆ. ಆ ನೀರನ್ನು ಕುಡಿಯೋದಕ್ಕೆ ನಾಗರ ಹಾವು ಕೂಡ ಬರುತ್ತೆ. ಸೊ ಆ ನೀರಿನ ಅಂಶ ನಮ್ಮ ದೇಹಕ್ಕೆ ಸ್ವಲ್ಪನೂ ಹೋದರೂ ನಮ್ಮ ದೇಹನ ಉಷ್ಣತೆಯನ್ನು ಕಡಿಮೆ ಮಾಡಿ ತಂಪಾಗಿ ಇಡುತ್ತೆ. ಸೊ ಅರ್ತಿಕಾಯಿ ತುಂಬಾ ವಿಶೇಷವಾದದ್ದು. ಒಂದ್ಸಲ ನಿಮಗೆ ಎಲ್ಲಿಯಾದರೂ ಅರ್ತಿಕಾಯಿ ಸಿಕ್ಕಿದರೆ ಒಂದ್ಸಲ ಈ ಅರ್ತಿಕಾಯಿಯ ಸುಕ್ಕ ಹಾಗೂ ಅರ್ತಿಕಾಯಿಯ ಚಟ್ನಿಯನ್ನು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮರ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು ಅರ್ತಿಕಾಯಿ ಮರ ಹೇಗಿರುತ್ತೆ ಅಂತೇಳಿ. ಸೊ ಮುಂದಿನ ದಿನಗಳಲ್ಲಿ, ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇನ್ನಷ್ಟು ಅರ್ತಿಕಾಯಿಯ ಮರದ ಬಗ್ಗೆ ಆಗಿರಲಿ ಅಥವಾ ಅರ್ತಿಕಾಯಿಯ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೊ ಇವತ್ತು ನಾನು ನಿಮ್ಮ ಜೊತೆ ಅರ್ತಿಕಾಯಿಯ ಚಟ್ನಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅರ್ತಿಕಾಯನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅರ್ತಿಕಾಯಿ ಚಟ್ನಿಗೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಸೊ ಇಲ್ಲಿ ನಾನು 1 ಕಪ್ನಷ್ಟು ಅರ್ತಿಕಾಯಿನ ಒಂದು ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಿಸಿ ನೀರಿಗೆ ಹಾಕ್ಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಒಂದು 4 ಬ್ಯಾಡ್ಗೆ ಮೆಣಸು ಹಾಗೂ ಸ್ವಲ್ಪ ಈರುಳ್ಳಿ, ಒಂದು 2 ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಉಪ್ಪು, ಬೆಲ್ಲ, ಸ್ವಲ್ಪ ಹುಣಸೆ ಹುಳಿ ಹಾಗೂ ಹುರಿದಿಟ್ಕೊಂಡಿರುವಂಥ ಕೊತ್ತಂಬರಿ, ಉದ್ದಿನಬೇಳೆ, ಸಾಸಿವೆ ಹಾಗೂ ಜೀರಿಗೆ, ಸ್ವಲ್ಪ ಅರಶಿನ, ಸ್ವಲ್ಪ ಈರುಳ್ಳಿ ಬೇರೆನೇ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಉಪ್ಪು, ಹುಡಿಯುಪ್ಪು, ಕಲ್ಲುಪ್ಪು ಯೂಸ್ ಮಾಡ್ಕೋಬೋದು, ಸ್ವಲ್ಪ ತೆಂಗಿನ ತುರಿ. ಸೊ ಮೊದಲಿಗೆ ಫ್ರೆಂಡ್ಸ್, ನಾನಿಲ್ಲಿ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥ ಅರ್ತಿಕಾಯನ್ನು ನೋಡಿ ಈ ರೀತಿ ಕಲ್ಲಲ್ಲಿ ಹಾಕಿ ಸ್ವಲ್ಪ ಜಜ್ಕೊಳ್ತೀನಿ. ಈ ರೀತಿ ಜಜ್ಕೊಳ್ಳೋದು ಯಾಕಂತ ಹೇಳಿದ್ರೆ ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಅದು ಸಣ್ಣ ಆಗೋದಿಲ್ಲಲ್ಲ, ಅದಕ್ಕೋಸ್ಕರ ಈ ರೀತಿ ಕಲ್ಲಲ್ಲಿ ಸ್ವಲ್ಪ ಜಜ್ಕೊಳ್ತೀವಿ. ಸೊ ಫ್ರೆಂಡ್ಸ್, ಇವಾಗ ನಾನು ಎಲ್ಲನೂ ಜಜ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಸೊ ಈ ಮಿಕ್ಸಿ ಜಾರಿಗೆ ಹುರಿದುಕೊಂಡಿರುವಂತಹ ಕೊತ್ತಂಬರಿ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆನ ಎಲ್ಲ ಹಾಕೊಳ್ಳೋಣ ಹಾಗೂ ಬ್ಯಾಡ್ಗೆ ಮೆಣಸು. ಸೊ ಇದನ್ನು ಇವಾಗ ನಾವು ನೀರು ಹಾಕೊಳ್ದೇನೆ ತರಿಯಾಗಿ ರುಬ್ಕೊಳ್ಬೇಕು ಫ್ರೆಂಡ್ಸ್. ಸೊ ಇದನ್ನು ಇವಾಗ ನಾನು 1-2 ರೌಂಡು ಮಿಕ್ಸಿ ಜಾರನ್ನು ತಿರುಗಿಸ್ಕೊಳ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹುಡಿ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಹುಣಸೆ ಹುಳಿ, ಬೆಲ್ಲ, ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಳ್ಳಿ. ಸೊ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಈರುಳ್ಳಿ ಹಾಗೂ 1-2 ಬೆಳ್ಳುಳ್ಳಿ, ಅರಿಶಿನ, ಸ್ವಲ್ಪ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು 1-2 ರೌಂಡು ರುಬ್ಬೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿದ್ರೆ ಸಾಕು, ನೀರು ಹಾಕುವ ಅವಶ್ಯಕತೆ ಇಲ್ಲ. ಇವಾಗ ಜಜ್ಜಿಟ್ಕೊಂಡಿರುವಂಥ ಅರ್ತಿಕಾಯನ್ನು 1 ರೌಂಡ್ ತಿರುಗಿಸಿದ್ರೆ ಸಾಕು. ಸೊ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ, ಹೀಗೇ 1-2 ರೌಂಡ್ ತಿರುಗಿಸಿ ನೋಡಿ. ಇವಾಗ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಸೊ ನೋಡ್ತಾ ಇರ್ಬೋದು ಅರ್ತಿಕಾಯಿಯ ಚಟ್ನಿ ಇವಾಗ ರೆಡಿಯಾಗಿದೆ. ಇವಾಗ ಇದಕ್ಕೆ ಕಟ್ ಮಾಡಿರುವಂಥ ಹಸಿ ಈರುಳ್ಳಿಯನ್ನು ಹಾಕೊಳ್ಳೋಣ.
ಸೊ ಇದು ಗಂಜಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ಅರ್ತಿಕಾಯಿಯ ಚಟ್ನಿಯನ್ನು ಮಾಡಿ, ಹಾಗೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅರ್ತಿಕಾಯಿಯ ಸುಕ್ಕ ಯಾವ ರೀತಿ ಮಾಡೋದು ಅಂತಲೂ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ.